ಆತ್ಮೀಯ 8ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಈ ದಿನದ ವಿಡಿಯೋಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ದಿನದ ವಿಡಿಯೋನಲ್ಲಿ 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದ 8ನೇ ತರಗತಿ ಪಠ್ಯ ಪುಸ್ತಕ ಯಾವ ರೀತಿ ಇರುತ್ತೆ, ಹಾಗೆ ಯಾವೆಲ್ಲ ಪಾಠಗಳು ಇದಾವೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಈ ಬಾರಿ ನಿಮ್ಮ ಕನ್ನಡ ಪಠ್ಯ ಪುಸ್ತಕವನ್ನ ಪಾರ್ಟ್ 1 ಹಾಗೆ ಪಾರ್ಟ್ 2 ಅಂತ ಹೇಳಿ 2 ವಿಭಾಗಗಳನ್ನ ಮಾಡಿದ್ದಾರೆ. ನಿಮ್ಮ ಬ್ಯಾಗ್ ನ ಹೊರೆಯನ್ನ ಕಡಿಮೆ ಮಾಡಬೇಕು ಅಂತಕ್ಕಂತಹ ಉದ್ದೇಶದಿಂದ ಈ ಒಂದು ಬದಲಾವಣೆಯನ್ನ ಮಾಡಲಾಗಿದೆ ಅಂತ ಹೇಳಿ ಹೇಳ್ತಾ, ಬನ್ನಿ ಹಾಗಿದ್ರೆ ಪಾರ್ಟ್ 1 ನಲ್ಲಿ ಇರ್ತಕ್ಕಂತಹ ಪಾಠಗಳು, ಪದ್ಯಗಳು ಹಾಗೆ ಪೂರಕ ಪಾಠಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಅದ್ರ ಜೊತೆ ಪಾರ್ಟ್ 2 ನಲ್ಲಿ ಇರ್ತಕ್ಕಂತಹ ಪಾಠಗಳು, ಪದ್ಯಗಳು ಹಾಗೇನೆ ಪೂರಕ ಪಾಠಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಅದ್ರ ಜೊತೆ ಹೊಸದಾಗಿ ಈ ವರ್ಷ ಸೇರ್ಪಡೆಯಾಗಿರ್ತಕ್ಕಂತಹ ಪಾಠ, ಪದ್ಯ ಯಾವುದು ಅನ್ನೋದನ್ನ ಕೂಡ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳ 8ನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದ ಪಠ್ಯಪುಸ್ತಕ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪಾರ್ಟ್ 1 ಪುಸ್ತಕ ಯಾವ ರೀತಿ ಇದೆ, ಯಾವ ಪಾಠಗಳನ್ನು ಒಳಗೊಂಡಿದೆ ಅಂತೇಳಿ ನೋಡ್ತಾ ಹೋಗೋಣ. ಇಲ್ಲಿ ಪಠ್ಯಪುಸ್ತಕ ರಚನಾ ಸಮಿತಿಯಲ್ಲೇ ಯಾರಿದ್ದಾರೆ, ಹಾಗೆ ಮುನ್ನುಡಿ ಮುಂತಾದ ವಿಚಾರಗಳನ್ನು ಸ್ಟಾರ್ಟಿಂಗ್ ಒಂದು 4-5 ಪೇಜಲ್ಲಿ ಮುದ್ರಣ ಮಾಡಿದ್ದಾರೆ. ಇದಾದ ನಂತರ ಯಾವೆಲ್ಲ ಪಾಠಗಳಿದೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಮೊದಲನೇದಾಗಿ ಗದ್ಯ ಭಾಗದಲ್ಲಿ ಯಾವೆಲ್ಲ ಪಾಠಗಳಿದೆ ಅಂತ ಹೇಳಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಗದ್ಯ ಭಾಗ ಮೊದಲನೇದಾಗಿ ಮಗದ ಸಾಹೇಬ ಅಂತ ಹೇಳಿ ಪಾಠ ಇದೆ, ಬಾಗಲೋಡಿ ದೇವರಾಯ ಅವ್ರದ್ದು. ನಂತರ 2ನೇ ಪಾಠ ಸಾರ್ಥಕ ಬದುಕಿನ ಸಾಧಕ ಅಂತ ಹೇಳಿ ಲಕ್ಷ್ಮೀನಾರಾಯಣ ಭಟ್ಟ ಅವರು ರಚನೆ ಮಾಡಿರ್ತಕ್ಕಂಥದ್ದು. ನೀರು ಕೊಡದ ನಾಡಿನಲ್ಲಿ ಅಂತ ಹೇಳಿ 3ನೇ ಪಾಠ ಇದೆ, ನೇಮಿಚಂದ್ರ ಅವರು ರಚನೆ ಮಾಡಿರ್ತಕ್ಕಂಥದ್ದು. ನಂತರ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ರಚನೆ ಮಾಡಿರ್ತಕ್ಕಂಥ ಯಶೋಧರೆ ಅಂತಕ್ಕಂಥ ಪಾಠ ಇದೆ. ಇನ್ನು ಪದ್ಯ ಭಾಗದಲ್ಲಿ ನೋಡೋದಾದ್ರೆ ಮೊದಲನೇದಾಗಿ ಕನ್ನಡಿಗರ ತಾಯಿ ಅಂತ ಹೇಳಿ ಪದ್ಯ ಇದೆ, ರಾಷ್ಟ್ರಕವಿ ಗೋವಿಂದ ಪೈ ಅವರು ರಚನೆ ಮಾಡಿರ್ತಕ್ಕಂಥದ್ದು. ನಂತರ ಭಾರತೀಯತೆ ಅಂತ ಪದ್ಯ KS ನರಸಿಂಹಸ್ವಾಮಿ ಅವರು ರಚನೆ ಮಾಡಿರ್ತಕ್ಕಂಥದ್ದು. ನಂತರ ಪುರಂದರದಾಸರ ಕೀರ್ತನೆ ಬೇವು ಬೆಲ್ಲದೊಳ್ಳಿಡಲೇನು ಫಲ ಅಂತ ಹೇಳಿ. ನಂತರ ಪುಲಿಗೆರೆ ಸೋಮನಾಥ ಅವರು ರಚನೆ ಮಾಡಿರ್ತಕ್ಕಂಥ ಸೋಮೇಶ್ವರ ಶತಕ. ಇದಾದ ನಂತರ ಪೂರಕ ಪಾಠಗಳಲ್ಲಿ ನೋಡೋದಾದ್ರೆ ಮೊದಲನೇದಾಗಿ ಸಾರ್ಥಕ ಅಂತ ಹೇಳಿ ಪದ್ಯ ಇದೆ, ದಿನಕರ ದೇಸಾಯಿ ಅವ್ರದ್ದು. ಇದಾದ ನಂತರ ಆಹುತಿ ಅಂತಕ್ಕಂಥ ಪದ್ಯ ಕೊಡಗಿನ ಗೌರಮ್ಮ ಅವರು ರಚನೆ ಮಾಡಿರ್ತಕ್ಕಂಥದ್ದು. ನಂತರ ಮಗಳಿಗೆ ಬರೆದ ಪತ್ರ, ಜವಾಹರ್ಲಾಲ್ ನೆಹರೂರವರು ತಮ್ಮ ಮಗಳಿಗೆ ಬರೆದಂತಹ ಪತ್ರದಲ್ಲಿ ಏನಿದೆ ಅಂತ ಹೇಳಿ ನೋಡ್ಬೋದು. ಇದಿಷ್ಟು ಪಾರ್ಟ್ 1ಗೆ ಸಂಬಂಧಿಸಿದ್ದು. ಇನ್ನು ನಂತರ ಪಾರ್ಟ್ 2 ನಲ್ಲಿ ಯಾವ ಪಾಠಗಳಿದೆ ಅಂತ ನೋಡೋಣ. ವಿದ್ಯಾರ್ಥಿಗಳೇ, ಈಗ ಪಾರ್ಟ್ 2 ನಲ್ಲಿ ಇರ್ತಕ್ಕಂತಹ ಪಾಠಗಳು ಯಾವುದು ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ 5ನೇ ಪಾಠ ಹೂವಾದ ಹುಡುಗಿ ಪಾಠ, ಏಕೆ ರಾಮಾನುಜನ್ ಅವರು ರಚನೆ ಮಾಡಿರ್ತಕ್ಕಂಥದ್ದು. ನಂತರ ತಲಕಾಡಿನ ವೈಭವ, ಹಿರೇಮಲ್ಲೂರು ಈಶ್ವರನ್ ಅವರು ರಚನೆ ಮಾಡಿರ್ತಕ್ಕಂಥದ್ದು. ಅಮ್ಮ ಪಾಠ UR ಅನಂತಮೂರ್ತಿ ಅವರು ರಚನೆ ಮಾಡಿದ್ದಾರೆ. ನಂತರ ಕೊನೆಯದಾಗಿ ಸಪ್ತಾಕ್ಷರಿ ಮಂತ್ರ ಮುದ್ದಣ ರಚನೆ ಮಾಡಿರ್ತಕ್ಕಂಥದ್ದು. ಇನ್ನು ಪದ್ಯ ಭಾಗದಲ್ಲಿ ನಾವು ನೋಡೋದಾದರೆ ಬಹುಮಾನ ಪದ್ಯ ಕುವೆಂಪು ಅವರು ರಚನೆ ಮಾಡಿದ್ದಾರೆ. ಗೆಳೆತನ ಪದ್ಯ ಚನ್ನವೀರ ಕಣವಿ, ಹಾಗೆ ವಚನಾಮೃತ ಅಲ್ಲಮಪ್ರಭು, ಆಯ್ದಕ್ಕಿ ಮಾರಯ್ಯ, ಅಮೊಗೆರಾಯಮ್ಮ, ಶಿವಶರಣೆ ಲಿಂಗಮ್ಮ. ಇದಿಷ್ಟು ಜನರ ವಚನಗಳನ್ನು ನೋಡ್ಬೋದು. ಹಾಗೆ ರಾಮಧಾನ್ಯ ಚರಿತೆ ಅಂತ ಒಂದು ಪದ್ಯ ಇದೆ, ಕನಕದಾಸ ರಚನೆ ಮಾಡಿರ್ತಕ್ಕಂಥದ್ದು. ಇನ್ನು ಪಠ್ಯಪೂರಕ ಅಧ್ಯಯನದಲ್ಲಿ ಕಟ್ಟುವೆವು ನಾವು ಅಂತ ಹೇಳಿ ಗೋಪಾಲಕೃಷ್ಣ ಅಡಿಗರ ಪದ್ಯ, ಹಾಗೆ ಆಟೋ ರಿಕ್ಷಾದ ರಸಪ್ರಸಂಗಗಳು ಅಂತ ಹೇಳಿ ಗದ್ಯ H ನರಸಿಂಹಯ್ಯ ಅವ್ರದ್ದು. ಹಾಗೆ ಸೀಮೆ ಅಂತಕ್ಕಂತಹ ಗದ್ಯ ಇದೆ, ಚಂದ್ರಶೇಖರ ಕಂಬಾರ ಅವ್ರದ್ದು. ಇದಿಷ್ಟು 8ನೇ ತರಗತಿ 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಇರತಕ್ಕಂತಹ ಪಾಠಗಳು ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.